ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ಇವತ್ತು ಎಲ್ರಿಗೂ ಮನೆಯಲ್ಲಿ ಲೀವ್ ಇತ್ತು ಅಂದ್ಬಿಟ್ಟು ಎಲ್ಲರೂ ಒನ್ ಡೇ ಟ್ರಿಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲಿ ಅಂತ ಆದಷ್ಟು ಥಿಂಕ್ ಮಾಡ್ತಾ ಇದ್ವಿ, ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಫೈನಲಿ ಹೊಗೇನಕಲ್ಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆದ್ವಿ. ಸೊ ಈ ಸಮ್ಮರಲ್ಲಿ ಆ್ಯಕ್ಚುಲಿ ಸಮ್ಮರ್ಗಿಂತ ಈ ಮಳೆಗಾಲದಲ್ಲಿ ಹೋದರೆ ಈ ನೀರ ಹತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಈ ನೀರ್ ಹತ್ರ ಎಲ್ಲಾದರೂ ಹೋಗ್ಬೇಕು, ಇಲ್ಲ ಬೀಚ್ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಒನ್ ಡೇ ಹಾಲಿಡೇ ಇರೋದ್ರಿಂದ ಬೀಚ್ ಹತ್ರ ಎಲ್ಲ ಹೋಗ್ಬೇಕು ಅಂದರೆ ಒಂದು 2-3 ಡೇಸ್ ಅಲ್ಲೇ ಸ್ಟೇ ಆಗಿ ಆಡ್ಕೊಂಡು ಬರೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಒನ್ ಡೇ ಟ್ರಿಪ್ ಇರೋದ್ರಿಂದ ಇಲ್ಲಿ ಹೊಗೇನಕಲ್ಗೆ ನಮ್ಮ ಡಿಸ್ಟೆನ್ಸ್ಗೆ ಸರೋಗುತ್ತೆ ಅಂದ್ಬಿಟ್ಟು ನಾವು ಹೊಗೇನಕಲ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ನನ್ನ ಅಕ್ಕ ಮತ್ತೆ ನನ್ನ ತಂಗಿ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಒಂದೇ ಕಡೆ ಮೀಟ್ ಆಗಿರೋದು ತುಂಬ ದಿನಗಳಾದ್ಮೇಲೆ. ಅದಕ್ಕೆ ನೀರಿರೋ ಜಾಗದಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ. ಸೊ ಫೈನಲ್ ಆಗಿ ಹೊಗೇನಕಲ್ಗೆ ಬಂದ್ವಿ. ಸೊ ಅಲ್ಲಿ ನಮ್ಗೆ ಏನು ಒಂದು ಮೈನ್ ಪ್ರಾಬ್ಲಮ್ ಆಗಿದ್ದು ಅಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ಎಲ್ಲಿ ಏನು ಅಂತ ಏನೂ ಗೊತ್ತಿರಲಿಲ್ಲ. ಸೊ ಅಲ್ಲಿರೋರೊಬ್ಬರು ನಮಗೆ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ. ಆಮೇಲೆ ನೀರೇನು ಅಷ್ಟೊಂದು ಇರಲಿಲ್ಲ. ಓಕೆ, ನಮಗೆ ನೋಡೋಕ್ಕೆ ಒಂದು ಖುಷಿ ಆಯಿತು. ಮತ್ತೆ ತುಂಬ ಅಂದರೆ ತುಂಬ ಕೋತಿಗಳಿದ್ದಾವೆ. ನಮಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ, ಕಿತ್ಕೊಂಡು ಹೋಗ್ಬಿಡ್ತು ಕೋತಿಗಳು. ಸೊ ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಹೇಗೆ ಇಟ್ಕೊಂಡ್ರೂ ಕೋತಿಗಳು ಬಿಡೋದಿಲ್ಲ. ಆಮೇಲೆ ಫೈನಲ್ ಆಗಿ ನಾವು ಬೋಟಿಂಗ್ ಹೋಗಬೇಕು ಅನಿಸ್ತು. ಸೊ ಬೋಟಿಂಗ್ ಹೋಗಿ ಸ್ವಲ್ಪ ಭಯ ಆಯಿತು. ಸೊ ಅಲ್ಲಿರೋರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನಾಗೋದಿಲ್ಲ ಏನು. ಫೈನಲಿ ನಾನು ನನ್ನ ಸಿಸ್ಟರ್ ಮಾತ್ರನೇ ಬೋಟಿಂಗ್ ಹೋಗಿದ್ದು. ನಮ್ಮ ಅಕ್ಕವರು ಭಯದಿಂದ ಬರಲೇ ಇಲ್ಲ ಫೈನಲಿ. ಸೊ ಇಲ್ಲಿ ಈ ಪ್ಲೇಸಲ್ಲಿ ಈ ಒಂದು ಕಲ್ಲುಗಳ ಮಧ್ಯ ವಾಟರ್ ಫಾಲ್ಸ್ ಆಗ್ತಾ ಇರೋದು ಸಖತ್ತಾಗಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ವಾಟರ್ ಫ್ಲೋ ಆಗ್ತಾ ಇರಬೇಕಾದ್ರೆ ಅಲ್ಲಿ ಕೇಳ್ತಾರೆ, ನಿಮ್ಗೆ ಬೇಕು ಅಂದರೆ ನಾನು ಅಲ್ಲಿ ನಿಲ್ಲಿಸ್ತೀನಿ, ಇಲ್ಲಾಂದರೆ ಇಲ್ಲ ಅಂತ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಮೌಂಟು. ನಾವು ಅವ್ರ ಬೋಟಿಂಗ್ ಅವ್ರಿಗೆ ಪೇ ಮಾಡಿ ಸೊ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಟರ್ನ್ ಮಾಡ್ತಾರೆ ಆ ಒಂದು ಜಾಗದಲ್ಲಿ. ಅಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಂದು 10 ಮಿನಿಟ್ಸ್ ಆದರೂ ನಿಜವಾಗ್ಲೂ ಒಂಥರ ಸಖತ್ತಾಗಿರುತ್ತೆ ವಾಟರಲ್ಲಿ. ಯಾರು ಯಾವ ಥರ ಎಂಜಾಯ್ ಮಾಡಿದ್ರೋ ಗೊತ್ತಿಲ್ಲ, ನಾನು ಮಾತ್ರ ಸೂಪರಾಗಿ ಎಂಜಾಯ್ ಮಾಡಿದೆ ವಿತ್ ನನ್ನ ಮಗನ ಜೊತೆ. ಸೊ ಅಲ್ಲಿ ಮೇಲಿಂದ ಏನು ಮೇಯ್ನು ಅಂದರೆ ಅಲ್ಲಿ ಹೋಗಿ ನಿಲ್ಲಿಸಿದಾಗ ಮೇಲಿಂದ ವಾಟರ್ ಫ್ಲೋ ಆದಾಗ ನಮ್ಮ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಯಾವಾಗಲೂ ಇದು ನನ್ನ ಲೈಫ್ಗೆ ಫಸ್ಟ್ ಟೈಮ್ ಆ ಥರ. ಸೊ ಆಮೇಲೆ ಸುತ್ತ ಮತ್ತೆ ಬೋಟಿಂಗ್ ಅವರು ಮತ್ತೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅದು ಬಂದು 56 ಫೀಟ್ ಏನೋ ಇದೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಕೂಡ ಬೋಟಿಂಗ್ ಹೋಗೋ ಜಾಗದಲ್ಲಿ ಕೂಡ ಬೋಟಿಂಗಲ್ಲೇ ಇಟ್ಕೊಂಡಿರ್ತಾರೆ. ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಅಲ್ಲಿ ಕೂಡ ತೊಗೊಂಡು ತಿನ್ಬೋದು. ಅಲ್ಲೇನು ಕೋತಿಗಳು ಇದೆ ಸಮಸ್ಯೆ ಏನಿರೋದಿಲ್ಲ. ಆಮೇಲೆ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನಿಲ್ಲಿಸ್ತಾರೆ. ನಾನು ಇಲ್ಲಿ ಕಾಣ್ತಾ ಇರೋಂಗೆ ಅಲ್ಲಿ ಹೋಗಿ ನಿಲ್ಲಿಸಿದಾಗ ಅಲ್ಲಿ ಮಣ್ಣಿರುತ್ತಂತೆ. ಆ ಮಣ್ಣು ಹತ್ರ ಬೇಕಾದರೆ ಆಡ್ಕೊಂಡು ಬರೋಂಗಿದೆ ಬನ್ನಿ ಅಂದರು. ನಮಗೆ ಬೇಡ ಅಂದ್ಬಿಟ್ಟು ನಮ್ಗೆ ಇನ್ನೊಂದ್ಸಲಿ ವಾಟರ್ ಜಾಗದಲ್ಲೇ ಕರ್ಕೊಂಡೋಗಿ ಅಂದಾಗ ಅಲ್ಲೇ ಕರ್ಕೊಂಡೋಗಿ ಇನ್ನೊಂದ್ಸಲಿ ಆಡಿಸ್ಕೊಂಡು ಆಮೇಲೆ ನಾವು ಬರೋಕ್ಕೆ ಮುಂಚೆನೇ ಅಲ್ಲಿ ಫಿಶ್ ಮಾಡೋರು ಅಂದರೆ ಮಾಡಿಕೊಡ್ತಾರೆ ಊಟ ಬೇಕು ಅಂದರೆ. ನಾವು ಅವ್ರಿಗೆ ಹೇಳಿಬಿಟ್ಟಿದ್ದೀವಿ ಊಟ ಎಲ್ಲ ನೀವೇ ಮಾಡಿಕೊಡೋಕ್ಕೆ. ಸೊ ಅವರೇ ಮಾಡಿಕೊಟ್ಟು ಸೊ ಫೈನಲಿ ಎಲ್ಲ ಆದಮೇಲೆ ಎಲ್ಲ ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.